ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನಿದೆ ನೋಡೋಣ. ಮಾಜಿ ಮುಖ್ಯಮಂತ್ರಿ ಮಾಜಿ ಆರೋಗ್ಯ ಸಚಿವರಿಗೆ ಢವ ಢವ ಶುರುವಾಗಿದೆ. ಕಳೆದ ಬಾರಿ ಕೋವಿಡ್ ನಲ್ಲಾದ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ. ಮಾಸ್ಕ್, ಪಿಪಿಇ ಕಿಟ್ ಆಗಿರಬಹುದು, ಅದರ ಜೊತೆಗೆ ಸಾಕಷ್ಟೇನು ಹಗರಣಗಳಾಗಿತ್ತು. ಆ ಹಗರಣಗಳ ವಿಚಾರದಲ್ಲಿ ಇತರೆ ಸಾಮಗ್ರಿಗಳ ಖರೀದಿಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಖುನ್ನಾ ವರದಿಯನ್ನ ಸಲ್ಲಿಸಿದ್ರು. ಮೈಕಲ್ ಖುನ್ನಾ ಅವರ ನೇತೃತ್ವದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ಅವರ ಒಂದು ತಂಡವನ್ನೇ ರಚನೆ ಮಾಡಲಾಗಿತ್ತು. ತಿಂಗಳ ಬಳಿಕ ಬೇಗ ಅಪ್ಡೇಟ್ ಒಂದು ಸಿಕ್ಕಿದ್ದು. ಮೂಡ ಕೇಸ್ ಸಿಎಂ ಕೊರಳಿಗೆ ಸುತ್ತಕೊಳ್ತಾ ಇದ್ದಂತೆ ಕಾಂಗ್ರೆಸ್ ಹೂಡಿದ ಬ್ರಹ್ಮಾಸ್ತ್ರ ಕೋವಿಡ್ ಸ್ಕ್ಯಾಮ್ ನಲ್ಲಿ ಈಗ ಮೊದಲ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೆ ಶ್ರೀರಾಮುಲು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಕೋವಿಡ್ ಅಲ್ಲಿ ಭಾರಿ ಅಕ್ರಮ, ಸರಿಸುಮಾರು 50,000 ಕೋಟಿಯಷ್ಟು ಹಗರಣ ಆಗಿದೆ ಅಂತ ಹೇಳಿ ಮೈಕಲ್ ಡಿ ಖುನ್ನಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆಯಾಗಿತ್ತು. ಆ ಸಮಿತಿ ಇತ್ತೀಚೆಗಷ್ಟೇ ಒಂದು ವರದಿಯನ್ನ ಕೊಟ್ಟಿದ್ದು. ವರದಿಯಲ್ಲಿ ಸಾಬೀತಾಗಿತ್ತು ಹಗರಣ ಆಗಿರೋದು. ಪಿಪಿಇ ಕಿಟ್ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಇನ್ನಿತರೆ ಸಾಮಗ್ರಿಗಳೆಲ್ಲ ಏನೆಲ್ಲ ಇತ್ತು. ಆ ಟೆಸ್ಟಿಂಗ್ ಅಂತ ನಾವೇನ್ ಮಾಡಿಸ್ಕೊಳ್ತಾ ಇದ್ವಲ್ಲ ಅದ್ರಲ್ಲೂ ಕೂಡ ಸ್ಕ್ಯಾಮ್ ಆಗಿತ್ತು ಅಂತ. ಸೊ ಕೋವಿಡ್ ಸ್ಕ್ಯಾಮ್ ನಲ್ಲಿ ಈಗ ಮೊದಲ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ವಿಷ್ಣು ಪ್ರಸಾದ್ ದೂರನ್ನ ಆಧರಿಸಿ ವಿಧಾನಸೌಧ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲು ಆಗಿದೆ. ಡಾಕ್ಟರ್ ಗಿರೀಶ್, ರಘು, ಮುನಿರಾಜ್ ಎಕ್ಸ್ಪೋರ್ಟ್ ಮೇಲೆ ಎಫ್ಐಆರ್ ದಾಖಲಾಗಿದ್ದು. ಪ್ರೊಡೆಂಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ವಿಧಾನಸೌಧದ ಠಾಣೆಯ ಪೊಲೀಸರು ತನಿಖೆಗೆ ಈಗ ಇಳಿದಿದ್ದಾರೆ. ಕೋವಿಡ್ ಅಕ್ರಮ ತನಿಖೆಗೆ ರಾಜ್ಯ ಸರ್ಕಾರದಿಂದ ಎಸ್ಐಟಿ ರಚನೆ ಸಾಧ್ಯತೆಗಳಿದೆ. ಕೋವಿಡ್ ಸ್ಕ್ಯಾಮ್ನ ಮೊದಲ ಎಫ್ಐಆರ್ ಇದೀಗ ವಿಧಾನಸೌಧದ ಠಾಣೆಯಲ್ಲಿ ದಾಖಲಾಗಿದ್ದು. ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖ್ಯ ಲೆಕ್ಕಾಧಿಕಾರಿ ಡಾಕ್ಟರ್ ವಿಷ್ಣು ಪ್ರಸಾದ್ ಅವರು ದೂರನ್ನ ಕೊಟ್ಟ ಅನ್ವಯ ಇದೀಗ ದಾಖಲಾಗಿದೆ ಎಫ್ಐಆರ್. ಸಿದ್ದರಾಮಯ್ಯನವರ ಮೂಡ ಅಂತ ಏನು ಹಗರಣಗಳನ್ನ ಮುಂದಿಟ್ಕೊಂಡು ಅಸ್ತ್ರ ಹೂಡಿದ್ರು, ಅದಕ್ಕೀಗ ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಐಎಜೆ ಎಕ್ಸ್ಪೋರ್ಟ್ ಕಂಪನಿ ಮೇಲೆ ವಿಧಾನಸೌಧ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. ಒಟ್ಟಾರೆ ಕೋವಿಡ್ ಸ್ಕ್ಯಾಮ್ನ ಮೊದಲ ಎಫ್ಐಆರ್ ದಾಖಲಾಗಿದ್ದು ಮಾಜಿ ಸಚಿವ ಮಾಜಿ ಮುಖ್ಯಮಂತ್ರಿಗೀಗ ಢವ ಢವ ಶುರುವಾಗಿದೆ. ಯಾವಾಗ ಬೇಕಾದ್ರೂ ವಿಚಾರಣೆಗೆ ಹಾಜರಾಗಬಹುದು. ಇನ್ನೊಂದು ಕಡೆ ಸರ್ಕಾರ ಇದರಲ್ಲಿ ಎಸ್ಐಟಿಯನ್ನ ರಚನೆ ಮಾಡ್ತೀವಿ ಅಂತ ಹೇಳಿದೆ. ಇದೆಲ್ಲವೂ ಕೂಡ ಮೈಕಲ್ ಡಿ ಖುನ್ನಾ ಅವರ ವರದಿ ಆಧರಿಸಿ ಮಾಡಿರುವಂತಹ ರಿಪೋರ್ಟ್. ಸದ್ಯ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಎಲ್ಲೆಲ್ಲಿ ಯಾವ್ಯಾವುದಕ್ಕೆ ಲಕ್ಷ ಕೋಟಿಯಷ್ಟು ಹಗರಣ ಮಾಡಿದ್ದಾರೆ ಅಂತ. ಬಡವರಿಗೆ ಸಾವಿನ ಮೇಲೆ ಇವ್ರು ದುಡ್ಡು ತಿಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕೋವಿಡ್ ಅದನ್ನ ನೆನೆಸ್ಕೊಂಡ್ರೆ ನಿಜಕ್ಕೂ 2ನೇ ವೇವ್ ಎಷ್ಟು ಮನೇಲಿ ಕಣ್ಣೀರ್ ಹಾಕಿದ್ರು, ಎಷ್ಟು ಹೆಂಡತಿರ್ ಗಂಡಂದ್ರನ್ನ ಕಳ್ಕೊಂಡ್ರು, ಎಷ್ಟು ಮಕ್ಕಳು ತಂದೆ ತಾಯಿಗಳನ್ನ ಕಳ್ಕೊಂಡ್ರು, ಎಷ್ಟೋ ಜನರಿಗೆ ಕೊನೆ ಮೂಮೆಂಟ್ ಅಲ್ಲಿ ಅಪ್ಪ ಅಮ್ಮನ ಮುಖ ನೋಡ್ಲಿಕ್ಕೂ ಸಿಗ್ಲಿಲ್ಲ.
ಅನಾಥ ಆಗೋದ್ರು ಕೋವಿಡ್ ಬಂದ ಮೇಲೆ. ಸ್ವಂತ ಕೋವಿಡ್ ನಲ್ಲಿ